ಕೃಷ್ಣ ಮದುವೆ ಮದುವೆ ಯಾರಿಗಣ್ಣ ಮದುವೆ? ನಿನಗ? ನನಗಲ್ವಾ? ಮತ್ತೆ ನನಗಣ್ಣ? ನಿನಗಲ್ವಾ? ಮತ್ತಾರಿಗಣ್ಣ ಮದುವೆ? ನನ್ನ ಮಗಳು ಕನಕಾಂಗಿಗ. ಹುಡುಗ ಯಾರಣ್ಣ? ಗೌರವನ ಮಗ ಲಕ್ಷಣನ. ಅಣ್ಣ ಬಲ 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 ಸಂತೋಷವಾಯ್ತಂತ. ಏನ್ ಹೇಳಿ ಅಣ್ಣ? ಏನ? ಕೆಟ್ಟವರ ಮನೆಗೆ ಒಳ್ಳೆಯವರು ಹೋದ್ರೆ ಏನಾಗ್ತದೆ? ಅಲ್ಲಿ ಬದುಕ್ಲಿಕ್ಕಾಗ್ತದೆಯಾ? ಖಂಡಿತವಾಗಿಯೂ ಇಲ್ಲ. ಅಂದ್ರೆ ನನ್ನ ಕೆಟ್ಟವನನ್ನುವುದನ್ನ ನೀನು? ನಾನು ಅಂತದೇನ್ ಮಾಡಿದ್ನಾ? ಅಣ್ಣ ನೀ ಮಾಡಿದ ಕಾರ್ಯ ಹೇಗಾಯ್ತು ಬಲೆಯ? ಏನಾಯ್ತಾ? ಮನೆಯಂಗಳಗಳು ಕಲ್ಪಗಳಿವೆ ಒಳಗೊಳಗಣ ಗಿಡ ನೀ ಮಾಡಿದ ಕಾರ್ಯ ಹೇಗಾಯ್ತು ಬಲ್ಲೆಯ? ಮನೆಯ ಅಂಗಳದಲ್ಲಿರುವಂತಹ ಕಲ್ಪವೃಕ್ಷವನ್ನ ಬಿಟ್ಟು ಹೊರದಲ್ಲಿರುವಂತಹ ಕೆಟ್ಟ ಫಲ ಮರಗಳನ್ನು ಬಯಸಿ ಹೋದ ಹಾಗಾಯಿತು. ಮುತ್ತಿನ ಅಳಿಯನಾದಂತಹ ಆ ಅಭಿಮನ್ಯುವಿಗೆ ನಿನ್ನ ಮಗಳನ್ನ ಕೊಡುವುದನ್ನ ಬಿಟ್ಟು ಆ ಕೆಟ್ಟ ಕೌರವನ ಮಗನಿಗೆ ಕೊಟ್ಟು ಮದುವೆ ಮಾಡುತ್ತಿದ್ದಲ್ಲ, ಇದು ಸರಿಯಾ ಅಣ್ಣ? ಅದನ್ನ ನಾನು ನೋಡ್ಕೊಳ್ತೇನೆ. ಈಗ ನೀನು ಮದುವೆಗೆ ಬರ್ತೀಯೋ ಬರ್ತೀವೋ ಹೇಳು. ನಾನಂತೂ ಈ ಮದುವೆಗೆ ಬರಲ್ಲ ಅಣ್ಣ. ಬಾರದಿದ್ದರೆ ಹೋಗ. ಏನಾಯ್ತಣ್ಣ? ಏನದು? ಏನಾಯ್ತು? ನೀನು ಮಾಯ ಮಾಡಿದ
ಗೊತ್ತಾಯ್ತಾ? ಇದು ಎಲ್ಲ ಋತೋತ್ಪತ್ತಿನ ಮಾಯಾ ಸೃಷ್ಟಿಯಾಗಿದೆ. ಹಾಗಾದರೆ ಕನಕಾಂಗಿಯ ಮದುವೆ? ನಾವು ಅಭಿಮನ್ಯು ಮತ್ತು ಕನಕಾಂಗಿಯನ್ನು ನಾವು ಮದುವೆ ಮಾಡಿಸಿದ್ದೇವೆ. ನೀನು ಆಶೀರ್ವಾದ ಮಾಡು. ಅಯ್ಯೋ, ನಾನು ಎಣಿಸಿದ್ದೇ ಬೇರೆ, ಇಲ್ಲಿ ಆದದ್ದು ಬೇರೆ. ಮದುವೆ ಸತ್ತೇ ಹೋಗಲಿ. ಯಾವ ಯಾವ ಕಾಲದಲ್ಲಿ ಏನೇನು ಆಗ್ಬೇಕು ಅದೇ ಆಗ್ತದೆ. ಆದದ್ದೆಲ್ಲ ಒಳ್ಳೆಯದಕ್ಕೆ